ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥ ಜಾಗ 2 ಎಕರೆ 10 ಗುಂಟೆ ಸ್ನೇಹಿತರೆ. 30 ಗುಂಟೆ ಖರಾಬಿದೆ ಸ್ನೇಹಿತರೆ. ಖರಾಬಿಗೆ ನಾವೇನು ದುಡ್ಡು ಕೊಡೋಲ್ಲ. ನಾವು 2 ಎಕರೆ 10 ಗುಂಟೆ ಏನಿದೆ ಅಷ್ಟಕ್ಕೆ ಮಾತ್ರ ದುಡ್ಡು. ಇಲ್ಲಿ ಜಮೀನುಗಳನ್ನೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ತಾರ್ ರೋಡ್ ಪ್ರಾಪರ್ಟಿ ಸ್ನೇಹಿತರೆ. ಆಮೇಲೆ ತಾರ್ ರೋಡ್ಗೆ ಇರುವಂತಹ ಒಂದು ಜಾಗ ಪಕ್ಕದಲ್ಲಿ ದೊಡ್ಡ ಹಳ್ಳ ಹರಿಯುತ್ತೆ ಸ್ನೇಹಿತರೆ. ಮಳೆಗಾಲ ಬಂದಾಗ ಅಲ್ಲಿ ಸಾಮಾನ್ಯವಾಗಿ ಇರುತ್ತೆ. ನಮ್ಮ ಡ್ಯಾಮ್ ನೀರು ಕೂಡ ಅದರಿಂದ ಬರುತ್ತೆ ಅನ್ನೋ ಮಾಹಿತಿ ಇದೆ. ನೀರು ಅಲ್ಲಿ ಏನೇ ಬಂದರೂ ನಮ್ಮ ಜಮೀನಿಗೇನು ಪ್ರಾಬ್ಲಮ್ ಇಲ್ಲ. ಯಾಕೆ ಜಮೀನು ಹೈಟ್ಲಿದೆ, ಬ್ರಿಡ್ಜು ಲೆವೆಲ್ಗಿದೆ, ತೊಂದರೆ ಇಲ್ಲ. ನಮಗೆ ಯಾವುದೇ ಕಾರಣಕ್ಕೂ ಎಂಥ ನೀರು ಬಂದರೂ ಇಲ್ಲಿ ನೀರು ಮೇಲೆ ಬರೋಲ್ಲ. ನಮಗೆ ಸದ್ಯಕ್ಕೆ ನಾವು ಎಲ್ಲೇ ಹೋಗಲಿ, ಯಾವುದೇ ಜಾಗ ಆಗಲಿ, ನಾವೆಲ್ಲೇ ಪರ್ಚೇಸಿಂಗ್ ಮಾಡಲಿ, ಫಸ್ಟ್ ಪ್ರಿಫರೆನ್ಸ್ ಬಂದು ವಾಟ್ರ್ ಸ್ನೇಹಿತರೆ. ನೀರು ಚೆನ್ನಾಗಿದ್ದರೆ ನಾವು ಚಿನ್ನ ಬೇಕಾದ್ರೂ ಬೆಳಿಬೋದು. ನೀರೇ ಇಲ್ಲ ಅಂತಂದರೆ ನಾವು ಏನು ಮಾಡಲಿಕ್ಕೂ ಆಗಲ್ಲ. ಮುಂದಕ್ಕೊಂದಿನ ನೀರಿಗೆ ತುಂಬ ಸಮಸ್ಯೆ ಆಗುತ್ತೆ ಅನ್ನೋ ಮಾಹಿತಿ ಇದ್ದೇ ಇದೆ. ನಮಗೆ ಈ ಜಾಗದಲ್ಲಿ ದೊಡ್ಡ ಹಳ್ಳ ಇದರಿಂದ ನೀರಿದೆ, ಓಪನ್ ವೆಲ್ ಒಂದಿದೆ, ಬೋರ್ ಇದೆ, ರನ್ನಿಂಗ್ ಬೋರು. ಎಲ್ಲ ಕಡೆ ನಾವು ಸಾಮಾನ್ಯ ನೋಡ್ತೀವಿ 100ಕ್ಕೆ 80 ಭಾಗ ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾರೆ. ನಮ್ಮಲ್ಲಿ ನೀರಾವರಿ ಚೆನ್ನಾಗಿದೆ ಸ್ನೇಹಿತರೆ. ಇವರು ಕಟ್ಟ ನೀರಾವರಿ, ಸಾಮಾನ್ಯ ಕಟ್ಟ ನೀರಾವರಿ ಅಂದರೆ ಎಷ್ಟು ಜನಗಳಿಗೆ ಅರ್ಥ ಆಗೋಲ್ಲ. ಬೋರ್ ಆನ್ ಮಾಡಿ ಬಿಟ್ಬಿಟ್ರೆ ಅದ್ರ ಪಡಗೆ ಹರ್ಕೊಂಡೈತೆ ಇರುತ್ತೆ. ಅದು ಒಂದೊಂದು ಲೈನ್ ತುಂಬಿದಾಗ ಪಕ್ಕಕ್ಕೆ ಕಟ್ಟೆ ಕಿತ್ತಾಕಿದ್ರೆ ಪಕ್ಕದ ಲೈನ್ಗೆ ಹೋಗುತ್ತೆ ನೀರು. ಆ ಥರ ಯಾಕೆ ನೀರು ಚೆನ್ನಾಗಿದೆಯಲ್ಲ, ಅದರಿಂದ ಈ ಥರ ಬೆಳೀತಾರೆ. ಆಮೇಲೆ ಇಲ್ಲಿ ಜಮೀನುಗಳಲ್ಲೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಜಮೀನುಗಳಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ವಿಲೇಜ್ಗಳು ಕೂಡ ನಿಯರ್ ಇದ್ದಾವೆ. ಆಮೇಲೆ ಲೇಬರ್ಗಳಿಗೂ ಇಲ್ಲಿ ಚಿಂತೆ ಇಲ್ಲ. ಯಾಕೆ ಅಂತಂದರೆ ನಾವು ಸುತ್ತ ನೋಡಿದಾಗ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ನೋಡಿ ಯಾರೂ ಕೂಡ ಇಲ್ಲಿ ಭೂಮಿ ಖಾಲಿ ಬಿಟ್ಟಿಲ್ಲ. ಸುತ್ತಮುತ್ತ ಎಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ. ತಾವು ಅಬ್ಸರ್ವ್ ಮಾಡ್ಬೋದು, ಮನೆಗಳು ಕೂಡ ಅಲ್ಲಲ್ಲಿ ಕಂಡು ಬರ್ತಾಯಿದೆ. ನಾವು ಕೂಡ ಇಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಳ್ಳೆ ಅದ್ಭುತವಾದ ತೋಟ ಮಾಡ್ಬೋದು ಸ್ನೇಹಿತರೆ. ಎಲ್ಲ ರೀತಿಯಲ್ಲಿ ಅನುಕೂಲವಾಗಿದೆಯಲ್ಲ, ತೋಟ ಮಾಡ್ಬೋದು. ಇದು ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 160 ಆಗುತ್ತೆ. ಏನಪ್ಪ ದೂರ, ನಾವು ದೂರ ಅಂದ್ಕೊಂಡ್ರೆ ಜೀವನದಲ್ಲಿ ಸಾಧನೆ ಏನೂ ಮಾಡೋಕ್ಕಾಗಲ್ಲ. ನೀರಾವರಿ ಬೇಕು, ಎಲ್ಲ ರೆಡಿ ಇದೆ. ಇಲ್ಲಿ ನಮಗೇನು ವರ್ಕಿಲ್ಲ ಸ್ನೇಹಿತರೆ. ನಮಗೆ ಇಲ್ಲಿ ವರ್ಕು ಅಂತ ಹೇಳಿದ್ರೆ ನಾವು ನಮ್ಮ ಮನಸ್ಸು, ಇಲ್ಲ ನಮ್ಮ ಕನಸು ಏನಿದೆ ಅದು ಈಡೇರಿಸ್ಕೊಳ್ಳೋಕ್ಕೆ ಅದ್ಭುತವಾಗಿರುವಂತಹ ಒಂದು ಜಾಗ ಇದು. ಇಲ್ಲಿ ನಾವು ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ದ್ರಾಕ್ಷಿ ತೋಟ ಏನಿವೆ, ಏನು ಬೇಕಾದ್ರೂ ಮಾಡ್ಬೋದು. ಯಾಕೆಂದರೆ ಮಣ್ಣು ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ಸಗದಾಗಿದೆ. ಜನರಲ್ ಪ್ರಾಪರ್ಟಿ, ನಾವು ಇದು ಮಾಡೋಂಗಿಲ್ಲ. ಒಳ್ಳೆ ತೋಟ ನಾವಿಲ್ಲಿ ಮಾಡ್ಕೋಬೋದು. ಅದ್ರ ಜೊತೆಗೆ ನಾವಿಲ್ಲಿ ಈ ಪೈನಾಪಲ್ಲು ಇಲ್ಲ ತರಕಾರಿಗಳು ಅವುಗಳನ್ನು ಕೂಡ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ಯಾಕೆಂದರೆ ಪ್ರತಿಯೊಂದು ಕೂಡ ನಮಗೆ ಅಷ್ಟು ಅನುಕೂಲಕರವಾಗಿದೆ. ಇವರು ಟೋಟಲ್ಲಾಗಿ 60 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ಟೋಟಲಾಗಿ ಇವರು 60 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಅಂತೂ ಇದರಲ್ಲಿ ಸ್ವಲ್ಪ ಇದೆ, ಹೇಳಿದ್ದಾರೆ. ತಾರ್ ರೋಡ್ಗೆ ಇದೆ, ತಾರ್ ರೋಡ್ ಪ್ರಾಪರ್ಟಿ ಇದು. ಪ್ರತಿಯೊಂದು ಕೂಡ ನಮಗೆ ಶಿಸ್ತಾಗಿ ಅನುಕೂಲಕರವಾಗಿದೆ. ಹೇಳಿದ್ನಲ್ಲ, ಇಲ್ಲಿ ತೋಟ ಮಾಡ್ಕೊಂಡು ಆರಾಮಾಗಿ ಮನೆ ಮಾಡ್ಕೊಂಡ್ರೆ ಒಳ್ಳೆ ಗಾಳಿ ವಾತಾವರಣ. ಇಲ್ಲಿ ಪೊಲ್ಯೂಷನ್ ಇಲ್ಲ. ಇಲ್ಲಿ ಬಸ್ ರೂಟ್ ಅದು ಅಲ್ಲದೆ ಬಸ್ ಬರುತ್ತೆ. ಇಲ್ಲಿ ಬಸ್ಸಿಂದ ನಾವು ಅಲ್ಲೇ ಹಿಡ್ಕೋಬೋದು, ಜಾಗದಲ್ಲೇ ಬಸ್ ರೂಟ್ ಇದೆ. ಪ್ರತಿಯೊಂದು ಕೂಡ ನಮಗೆ ಶಿಸ್ತಾಗಿದೆ. ಇವತ್ತು ನಾವು ತಿನ್ನೋ ಫುಡ್ಗಳೆಲ್ಲ ಕೆಮಿಕಲ್ಸ್ ಆಗಿರೋದ್ರಿಂದ, ನೋಡಿ ತಾರ್ ರೋಡ್ ಪ್ರಾಪರ್ಟಿ ಕೆಮಿಕಲ್ಸ್ ಆಗಿರೋದ್ರಿಂದ ನಾವು ಇಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಹಣ್ಣಿನ ಗಿಡಗಳನ್ನ ಹಾಕೋಬೋದು ಸ್ನೇಹಿತರೆ.
ಮಾವು, ಸಪೋಟ, ದಾಳಿಂಬೆ, ನೇರಳೆ ಹಣ್ಣು, ಅನೇಕ ರೀತಿಯ ಹಣ್ಣುಗಳನ್ನ ಗಿಡಗಳನ್ನ ಹಾಕಿ ಬೆಳೆದ್ಬಿಟ್ರೆ ಸೂಪರಾಗಿರುತ್ತೆ. ಇವು ನೋಡಿ ಕಲ್ಟಿವೇಷನ್ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಆಯಿತಾ. ಅದನ್ನು ನಾವು ಸ್ವತಃ ನಾವು ಒಬ್ಬರೇ ತಿನ್ನಲ್ಲ, ನಾವು ಜಾಗದಲ್ಲಿ ವ್ಯವಸಾಯ ಮಾಡೋದ್ರಿಂದ ಹೆಚ್ಚು ಜನಗಳಿಗೂ ಕೂಡ ಅದು ಮಾರ್ಬೋದು, ಹಣ ಸಂಪಾದನೆ ಆಗುತ್ತೆ, ನಮ್ಮ ಆರೋಗ್ಯನೂ ಸದೃಢವಾಗಿ ತುಂಬ ಅನುಕೂಲ ಇರುತ್ತೆ, ಬೋನ್ಸ್ ಕೂಡ ಚೆನ್ನಾಗಿರುತ್ತೆ. ಪರಂಗಿ ಹಣ್ಣು ಈ ಥರದ್ದೆಲ್ಲ ಬೆಳೆದು ತಿಂದಾಗ ನಮ್ಮ ಕಣ್ಗಳ ದೃಷ್ಟಿ ಇನ್ನೂ ಸುಮಾರು ವರ್ಷ ಚೆನ್ನಾಗಿರ್ತದೆ ಸ್ನೇಹಿತರೆ. ಇವತ್ತು ಆಲ್ಮೋಸ್ಟ್ ಪ್ರತಿಯೊಬ್ಬರ ಹತ್ರ ಮೊಬೈಲ್ಗಳಿದ್ದಾವೆ, ಮೊಬೈಲ್ಗಳನ್ನ ನೋಡಿ ಅದರ ಬೆಳಕಿಂದ ಎಷ್ಟೋ ಜನಗಳಿಗೆ ಕಣ್ಣು ತುಂಬ ಬೇಗ ವೀಕ್ ಆಗ್ತಾ ಇದ್ದಾವೆ. ನಾವು ಅದರಿಂದ ತಪ್ಪಿಸ್ಕೋಬೇಕು ಅಂತಂದರೆ ಒಳ್ಳೆಯ ಜಾಗ, ಒಳ್ಳೆಯ ಹಣ್ಣು ಪ್ರತಿಯೊಂದು ಕೂಡ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ ಹುಡುಕ್ತಾ ಇರ್ತಾರೆ, ನಂಗೆ ದೂರ ಆದರೂ ಪರವಾಗಿಲ್ಲ, ತಾರೋಡ್ ಪ್ರಾಪರ್ಟಿ ಸಿಕ್ಕಲಿ, ಒಳ್ಳೆ ಜಾಗ, ಒಂದು ರೀಸನಬಲ್ ರೇಟ್ ಇರಲಿ ಅಂತ. ಈ ರೈಟಿಗೆ ನಿಜವಲ್ಲ ಅಂತೀರಿ, ಎಲ್ಲೂ ಕೂಡ ಲ್ಯಾಂಡ್ ಸಿಗಲ್ಲ ತಾರೋಡ್ಗೆ. ನಮಗೆ ಇದು ಒಂದು ಆಪರ್ಚುನಿಟಿ ಸ್ನೇಹಿತರೆ, ನಿಜವಲ್ವೇ. ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.